0 ಸಬ್ಸ್ಕ್ರೈಬರಿಂದ ಯೂಟ್ಯೂಬ್ ಮಾನಿಟೈಸೇಷನ್ ಪಾಸಿಬಲ್ಲಾ? ನಾನು ನಿಮಗೆ ಹಾನೆಸ್ಟ್ ಆನ್ಸರ್ ಹೇಳ್ತೀನಿ, ಎಸ್ ಪಾಸಿಬಲ್ಲೇ, ಬಟ್ ಕರೆಕ್ಟ್ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ಮಾತ್ರ. ಈ ವಿಡಿಯೋ ಫುಲ್ ನೋಡಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ವ್ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. 0 ಸಬ್ಸ್ಕ್ರೈಬರಿಂದ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಮಾಡೋದು ಹೇಗೆ, 0 ಸಬ್ಸ್ಕ್ರೈಬರಿಂದ 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋದು ಹೇಗೆ ಅನ್ನೋದನ್ನು ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಜ ಹೇಳಬೇಕಂದ್ರೆ 0 ಸಬ್ಸ್ಕ್ರೈಬರಿಂದ ಯೂಟ್ಯೂಬ್ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ, ಬಟ್ ಸರಿಯಾಗಿ ಸ್ಟ್ರಾಟಜಿನ ಯೂಸ್ ಮಾಡಿದ್ರೆ ಯಾರು ಬೇಕಾದ್ರೂ ಈಸಿಯಾಗಿ ಮಾನಿಟೈಸೇಷನ್ನ ಮಾಡ್ಕೋಬಹುದು. ಹಾಗಾದರೆ 0 ಸಬ್ಸ್ಕ್ರೈಬರಿಂದ ಹೇಗೆ ನಾವು ಮಾನಿಟೈಸೇಷನ್ ಮಾಡ್ಕೋಬಹುದು? ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಯೂಟ್ಯೂಬ್ ಮಾನಿಟೈಸೇಷನ್ ಆಗಬೇಕು ಅಂದರೆ ಲಕ್ ಬೇಡ, ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಷ್ಟೇ. ಇದರಿಂದನೇ ನೀವು ಬೇಗನೆ ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸೇಷನ್ ಮಾಡ್ಕೋಬೋದು. ಮೋಸ್ಟ್ ಆಫ್ ದ ಯೂಟ್ಯೂಬರ್ಸ್ಗಳು ಏನು ಮಾಡ್ತಾರೆ ಗೊತ್ತಾ, ರ್ಯಾಂಡಮ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾರೆ. ಅಂದರೆ ಇವತ್ತು ಕುಕಿಂಗ್ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಾಳೆ ವ್ಲಾಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾರೆ, ನೆಕ್ಸ್ಟ್ ಯೂಟ್ಯೂಬ್ ಗ್ರೋತ್ ಬಗ್ಗೆ ವೀಡಿಯೋನ ಮಾಡ್ತಾರೆ, ನೆಕ್ಸ್ಟ್ ಟೆಕ್ ವೀಡಿಯೋಗಳನ್ನ ಮಾಡ್ತಾರೆ, ನೆಕ್ಸ್ಟ್ ಅನ್ಬಾಕ್ಸಿಂಗ್ ವೀಡಿಯೋಗಳನ್ನ ಮಾಡ್ತಾರೆ. ಸೊ ಈ ರೀತಿ ನೀವು ರ್ಯಾಂಡಮ್ ವೀಡಿಯೋಗಳನ್ನ ಮಾಡೋದ್ರಿಂದ ವ್ಯೂಸ್ ಬರೋದಿಲ್ಲ. ಯಾಕಂತಂದರೆ ನೀವು ಈ ರೀತಿ ವಿಡಿಯೋ ಮಾಡ್ತೀವಿ ಅಂದರೆ ಯೂಟ್ಯೂಬ್ ಅಲ್ಗಾರಿದಮೇ ಕನ್ಫ್ಯೂಸ್ ಆಗುತ್ತೆ, ನಿಮ್ಮ ಟಾಪಿಕ್ ಏನು ಆ್ಯಂಡ್ ನಿಮ್ಮ ಕ್ಯಾಟಗರಿ ಏನು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಫಸ್ಟ್ ಒಂದು ಕರೆಕ್ಟ್ ಟಾಪಿಕ್ನ ಸೆಲೆಕ್ಟ್ ಮಾಡಿ, ಓಕೆನಾ? ಅದು ಯಾವುದಾದ್ರೂ ಆಗಿರ್ಬೋದು, ಡೈಲಿ ವ್ಲಾಗ್ ಆಗಿರ್ಬೋದು, ಟೆಕ್ ವಿಡಿಯೋಗಳಾಗಿರ್ಬೋದು, ಎಜುಕೇಷನ್ ವಿಡಿಯೋಗಳಾಗಿರ್ಬೋದು, ಗೇಮಿಂಗ್ ವಿಡಿಯೋಗಳಾಗಿರ್ಬೋದು, ಬೇಬಿ ಕೇರ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಬಟ್ ಕರೆಕ್ಟಾಗಿರೋ ಟಾಪಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಜೊತೆಗೆ ಒಂದೇ ಟಾಪಿಕ್ ಮೇಲೆ ಫೋಕಸ್ ಮಾಡಿ. ನೀವು ಯಾವ ಟಾಪಿಕ್ನ ಸೆಲೆಕ್ಟ್ ಮಾಡ್ತಿರ್ತೀರೋ ಅದೇ ಟಾಪಿಕ್ ಮೇಲೆ ಫೋಕಸ್ ಮಾಡಿ. ಡೇ ಟು ಡೇ ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಇದರಿಂದ ಅಲ್ಗಾರಿದಮ್ ಯೂಸ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ನೀವು ಯಾವುದಾದ್ರೂ ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಬಟ್ ಅದೇ ಟಾಪಿಕ್ನ ಡೇ ಟು ಡೇ ಮುಂದುವರಿಸ್ತಾ ಹೋಗಿ. ಎಕ್ಸಾಂಪಲ್, ನೀವೀಗ ಯೂಟ್ಯೂಬ್ ಚಾನಲ್ ಗ್ರೋತ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀರಾ ಅಂದ್ಕೊಳ್ಳಿ, ಅದರದ್ದೇ ಕಂಟಿನ್ಯೂಷನ್ ಮಾಡಿ. ಸ್ಟಿಚಿಂಗ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಅದರದ್ದೇ ಕಂಟಿನ್ಯೂಷನ್ ಮಾಡ್ಕೊಳ್ತಾ ಹೋಗಿ. ಈಗ ಸ್ಟಿಚಿಂಗ್ ಬಗ್ಗೆ ವಿಡಿಯೋ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಕುಕಿಂಗ್ ವಿಡಿಯೋಗಳನ್ನ ಹಾಕ್ಬಿಟ್ರೆ ಅಂದರೆ ಅಲ್ಲಿ ಯೂಟ್ಯೂಬ್ ಅಲ್ಗಾರಿದಮ್ ಯೂಸ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಟಾಪಿಕ್ ಏನಿರುತ್ತೋ ಅದ್ರ ಮೇಲೇ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿ. ಒಂದೇ ಟಾಪಿಕ್ ಬಗ್ಗೆ ಒಂದು 50 ವಿಡಿಯೋ ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ, ಆಗ ಮಾತ್ರ ಯೂಟ್ಯೂಬ್ ನಿಮ್ಮ ಚಾನಲ್ನ ಐಡೆಂಟಿಫೈ ಮಾಡುತ್ತೆ. ನೀವು ಒಂದು ಟಾಪಿಕ್ ಮೇಲೆ ಒಂದು ವಿಡಿಯೋ, ಇನ್ನೊಂದು ಟಾಪಿಕ್ ಮೇಲೆ ಇನ್ನೊಂದು ವಿಡಿಯೋ ಮಾಡ್ತು ಅಂದರೆ ಖಂಡಿತ ನಿಮ್ಮ ಚಾನಲ್ ಐಡೆಂಟಿಫೈ ಆಗೋದಿಲ್ಲ. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ 8 ರಿಂದ 12 ನಿಮಿಷ ಇರುವಂಥ ವಿಡಿಯೋಗಳನ್ನ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡಿ. ಅಟ್ಲೀಸ್ಟ್ 8 ಮಿನಿಟ್ಸ್ ಆದರೂ ನಿಮ್ಮ ವಿಡಿಯೋ ಲೆಂತ್ ಇರಲಿ. ಅದು ಬಿಟ್ಟು 4 ನಿಮಿಷ, 5 ನಿಮಿಷ, 3 ನಿಮಿಷ ಈ ರೀತಿ ಇತ್ತು ಅಂದರೆ ಅಲ್ಲಿ ವಾಚ್ ಅವರ್ಸ್ ಕೌಂಟೇ ಆಗೋದಿಲ್ಲ. ನೀವು 12 ನಿಮಿಷ ವಿಡಿಯೋ ಮಾಡ್ತು ಅಂತ ಅಂದರೆ ಅಲ್ಲಿ ನಿಮಗೆ ವಾಚ್ ಅವರ್ಸ್ ಬರೋದು ಜಸ್ಟ್ 4 ಮಿನಿಟ್ಸ್ 5 ಮಿನಿಟ್ಸ್ ಅಷ್ಟೇ. ಅದರಲ್ಲೂ ನೀವು 5 ಮಿನಿಟ್ಸ್ ವಿಡಿಯೋ ಮಾಡ್ತು ಅಂದರೆ ಅಲ್ಲಿ ನಿಮಗೆ 50 ಸೆಕೆಂಡ್ಸು 30 ಸೆಕೆಂಡ್ಸ್ ಅಷ್ಟೇ ಕೌಂಟ್ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಆದಷ್ಟು ಲಾಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಇದರಿಂದ ವಾಚ್ ಅವರ್ಸ್ ಫಾಸ್ಟ್ ಆಗುತ್ತೆ. ಬರೀ ಶಾರ್ಟ್ ವಿಡಿಯೋಗಳನ್ನ ಮಾಡಿದ್ರೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದಿಲ್ಲ, ಲಾಂಗ್ ವಿಡಿಯೋ ಕೂಡ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಥರ್ಡು, ಫಸ್ಟ್ 30 ಸೆಕೆಂಡು ನಿಮ್ಮ ವಿಡಿಯೋ ತುಂಬ ಪವರ್ಫುಲ್ ಆಗಿರಬೇಕು. ತುಂಬ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಇಂಟ್ರೊಡಕ್ಷನ್ನ ಕೊಡೋಕ್ಕೆ ಹೋಗಬೇಡಿ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ, 0 ಸಬ್ಸ್ಕ್ರೈಬರಿಂದ 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋದು ಹೇಗೆ, ಈ ರೀತಿ ಸ್ಟಾರ್ಟಿಂಗಲ್ಲಿ ಹೇಳಬೇಕಾಗುತ್ತೆ. ಅದನ್ನು ಬಿಟ್ಟು ನಿಮ್ಮ ಇಂಟ್ರೊಡಕ್ಷನ್ನೇ 1 ನಿಮಿಷ ಇತ್ತು ಅಂದರೆ ಅಲ್ಲಿ ಯಾವ ಆಡಿಯನ್ಸ್ಗೂ ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಜಸ್ಟ್ ಸ್ಟಾರ್ಟಿಂಗ್ 30 ಸೆಕೆಂಡ್ಸ್ ಪವರ್ಫುಲ್ ಆಗಿ ಇಟ್ಕೊಳ್ಳಿ. ಆವಾಗ ಯಾವ ಆಡಿಯನ್ಸ್ ಕೂಡ ನಿಮ್ಮ ವಿಡಿಯೋಗಳನ್ನ ಸ್ಕಿಪ್ ಮಾಡೋಲ್ಲ, ಕೊನೆ ತನಕ ನೋಡ್ತಾರೆ. ಇದರಿಂದ ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಫೋರ್ತ್ ಒನ್, ತಮ್ಬ್ಲೈನ್ ಆ್ಯಂಡ್ ಟೈಟಲ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ಆವಾಗ ಮಾತ್ರ ಆಡಿಯನ್ಸು ನಿಮ್ಮ ವಿಡಿಯೋಗಳನ್ನ ಕ್ಲಿಕ್ ಮಾಡಿ ನೋಡ್ತಾರೆ. ಕ್ಲಿಕ್ ಮಾಡಿ ನೋಡೋ ಥರ ತಮ್ಬ್ಲೈನ್ನ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ನಿಜ ಹೇಳಬೇಕಂತಂದರೆ ನಿಮ್ಮ ವಿಡಿಯೋದಲ್ಲಿ ಏನೇ ಟಾಪಿಕ್ ಇದ್ದರೂ ಕೂಡ ನಿಮ್ಮ ತಮ್ಬ್ಲೈನ್ ಮೇಲೇ ನಿಮ್ಮ ವಿಡಿಯೋ ವ್ಯೂಸ್ ನಿಂತಿರುತ್ತೆ. ನಿಮ್ಮ ತಮ್ಬ್ಲೈನ್ ಚೆನ್ನಾಗಿಲ್ಲ ಅಂತಂದರೆ ಆ ವಿಡಿಯೋಗೆ ವ್ಯೂಸ್ ಕಡಿಮೆ ಬರುತ್ತೆ. ಅದೇ ತಮ್ಬ್ಲೈನ್ ಅಟ್ರಾಕ್ಟಿವ್ ಆಗಿತ್ತು, ಸ್ಟ್ರಾಂಗ್ ಆಗಿತ್ತು ಅಂದರೆ ಖಂಡಿತ ಎಲ್ಲ ಆಡಿಯನ್ಸು ನಿಮ್ಮ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾರೆ. ಕ್ಲಿಕ್ ಮಾಡಿ ನೋಡಿದ್ರೆ ವ್ಯೂಸ್ ಬರುತ್ತೆ, ವ್ಯೂಸ್ ಜೊತೆಗೆ ವಾಚ್ ಅವರ್ಸ್ ಬರುತ್ತೆ, ವಾಚ್ ಅವರ್ಸ್ ಜೊತೆಗೆ ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬರ್ ಕೂಡ ಹಾಕ್ತಾರೆ. ನಾನು ಎಲ್ಲ ವೀಡಿಯೋಗಳಲ್ಲೂ ಹೇಳೋ ರೀತಿಯೇ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಇವತ್ತು ಒಂದು ವೀಡಿಯೋ ಹಾಕ್ಬಿಟ್ಟು ಇನ್ನೊಂದು 10 ದಿನ ಬಿಟ್ಟು ಇನ್ನೊಂದು ವೀಡಿಯೋ ಹಾಕೋದು, ಇನ್ನೊಂದು ತಿಂಗಳು ಬಿಟ್ಟು ಇನ್ನೊಂದು ವೀಡಿಯೋ ಹಾಕೋದು, ಈ ರೀತಿ ಮಾಡಿದ್ರೆ ಖಂಡಿತ ನಿಮ್ಮ ವಾಚ್ ಅವರ್ಸ್ ಡೌನ್ ಆಗುತ್ತೆ ಹೊರತು ಜಾಸ್ತಿ ಆಗೋದಿಲ್ಲ. ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿ. ವೀಕ್ಲಿ ಮಿನಿಮಮ್ 2 ವೀಡಿಯೋ ಆದರೂ ಹಾಕಿ, ಆದರೆ ವೀಡಿಯೋ ಲೆಂತ್ 8 ಮಿನಿಟ್ಸ್ ಟು 12 ಮಿನಿಟ್ಸ್ ಇದ್ದೇ ಇರಬೇಕು. ಈ ರೀತಿ 3 ಮಂತ್ಸ್ ಟ್ರೈ ಮಾಡಿ. ಸ್ಟಾರ್ಟಿಂಗಲ್ಲಿ ವ್ಯೂಸ್ ಕಡಿಮೆ ಬರುತ್ತೆ, ಬಟ್ ಹೋಗ್ತಾ ವ್ಯೂಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಚಾನಲ್ ಯೂಟ್ಯೂಬ್ ಐಡೆಂಟಿಫೈ ಮಾಡುತ್ತೆ, ನಿಮ್ಮ ಚಾನಲ್ಗೆ ಆಡಿಯನ್ಸ್ ಜಾಸ್ತಿ ಆಗ್ತಾರೆ.
ಫಸ್ಟ್ 20 ವಿಡಿಯೋ ಪ್ರಾಕ್ಟೀಸ್ ಆಗಿರುತ್ತೆ, ನೆಕ್ಸ್ಟ್ 20 ವೀಡಿಯೋಸ್ ಇಂಪ್ರೂವ್ಮೆಂಟ್ ಆಗಿರುತ್ತೆ, ನೆಕ್ಸ್ಟ್ 20 ವೀಡಿಯೋಸ್ ಯೂಟ್ಯೂಬಲ್ಲಿ ಗ್ರೋತ್ ಕಾಣ್ತೀರಾ. ಸೊ ಈ ರೀತಿ ನಿಮ್ಮ ವೀಡಿಯೋಗಳು ಹೋಗ್ತುತ್ತೆ. ಅದು ಬಿಟ್ಟು ನೀವು 10 ವೀಡಿಯೋಸ್ ಮಾಡಿಬಿಟ್ಟು ನನಗೆ ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ತಾಯಿಲ್ಲ, ಯೂಟ್ಯೂಬಲ್ಲಿ ನನಗೆ ಸಬ್ಸ್ಕ್ರೈಬರ್ ಆಗ್ತಿಲ್ಲ, ಯೂಟ್ಯೂಬಲ್ಲಿ ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಾಯಿಲ್ಲ, ಮಾನಿಟೈಸೇಷನ್ ಆಗ್ತಾಯಿಲ್ಲ ಅಂತ ಸ್ಟಾಪ್ ಮಾಡ್ತು ಅಂದರೆ ಖಂಡಿತ ಗ್ರೋತ್ ಕಾಣಲ್ಲ. ಮಿನಿಮಮ್ ಅಂದರೂ 50 ವೀಡಿಯೋನ ಅಪ್ಲೋಡ್ ಮಾಡಿ, ನಾನು ಹೇಳಿರೋ ರೀತಿ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋನ ಅಪ್ಲೋಡ್ ಮಾಡಿ, ಲೆಂತಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ. ಖಂಡಿತ ನಿಮ್ಮ ವೀಡಿಯೋಗಳಲ್ಲೂ ಕೂಡ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ, ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆಗ್ತಾರೆ. ವಾಚ್ ಅವರ್ಸ್ ಇನ್ಕ್ರೀಸ್ ಆಗಬೇಕು ಅಂದರೆ ನಾನು ಹೇಳೋ ಈ ಈಸಿ ಆ್ಯಂಡ್ ಸಿಂಪಲ್ ಟ್ರಿಕ್ಸ್ನ ಯೂಸ್ ಮಾಡಿ. ಅದೇನಪ್ಪ ಅಂತಂದರೆ ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್ನ ಯೂಸ್ ಮಾಡಿ ಆ್ಯಂಡ್ ಪಾಯಿಂಟ್ ಹೇಳಿ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಸ್ಮಾಲ್ ಸಸ್ಪೆನ್ಸ್ನ ಕ್ರಿಯೇಟ್ ಮಾಡಿ ನಿಮ್ಮ ವೀಡಿಯೋಗಳಲ್ಲಿ. ಈ 3 ಯೂಸ್ ಮಾಡ್ತಂದರೆ ಖಂಡಿತ ನಿಮ್ಮ ವೀಡಿಯೋಗಳನ್ನ ಆದಷ್ಟು ಜನ ಫುಲ್ ವೀಡಿಯೋನ ನೋಡೋಕ್ಕೆ ಟ್ರೈ ಮಾಡ್ತಾರೆ. ಆ ಫುಲ್ ವೀಡಿಯೋ ನೋಡ್ತಂದರೆ ಖಂಡಿತ ನಿಮ್ಮ ವಾಚ್ ಅವರ್ಸ್ ಬೇಗನೆ ಕಂಪ್ಲೀಟ್ ಆಗೋಗುತ್ತೆ. ಎಕ್ಸಾಂಪಲ್ ಲಾಸ್ಟಲ್ಲಿ ಹೇಳ್ತೀನಿ ನಾನು ಏನು ಮಿಸ್ಟೇಕ್ ಮಾಡಿದೆ ಅಂತ ಹೇಳಿ ಸಸ್ಪೆನ್ಸ್ನ ಕ್ರಿಯೇಟ್ ಮಾಡಿ. ಆವಾಗ ಆಡಿಯನ್ಸ್ ಫುಲ್ ವೀಡಿಯೋನೇ ನೋಡ್ತಾರೆ. ಈ ರೀತಿ ಸಸ್ಪೆನ್ಸ್ನ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ಆವಾಗ ಆಡಿಯನ್ಸ್ ಅಟೆನ್ಷನ್ನ ಪಡ್ಕೋಬೋದು. ಓಕೆನಾ? ನೆಕ್ಸ್ಟ್ ಒಂದು ಕಮೆಂಟ್ಗೆ ರಿಪ್ಲೈ ಮಾಡಿ ಆ್ಯಂಡ್ ಆಡಿಯನ್ಸ್ಗೆ ಕನೆಕ್ಟ್ ಆಗಿ ಆ್ಯಂಡ್ ಕಮ್ಯುನಿಟಿನ ಯೂಸ್ ಮಾಡ್ಕೊಳ್ಳಿ. ಈ 3 ಕೂಡ ನೀವು ಮಾಡಲೇಬೇಕಾಗಿರೋಂಥ ಇಂಪಾರ್ಟೆಂಟ್ ಕೆಲಸಗಳು. ನೀವು ವೀಡಿಯೋನ ಪೋಸ್ಟ್ ಮಾಡಿಬಿಟ್ಟು ಬಿಟ್ಬಿಡೋದಲ್ಲ, ಅದಕ್ಕೆ ಬರುವಂಥ ಕಮೆಂಟ್ಗಳಿಗೆ ರಿಪ್ಲೈ ಮಾಡಿ, ಆಡಿಯನ್ಸ್ ಜೊತೆ ಕನೆಕ್ಟ್ ಆಗಿರಿ ಆ್ಯಂಡ್ ಕಮ್ಯುನಿಟಿಗಳನ್ನ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟ್ರೆಂಡಿಂಗಲ್ಲಿರೋ ಟಾಪಿಕ್ ವೀಡಿಯೋಗಳನ್ನ ಮಾಡಿ. ವಿತಿನ್ ಯುವರ್ ಟಾಪಿಕ್ ಮೇಲೆ ಕ್ರಿಯೇಟ್ ಮಾಡಿ. ಯಾವುದಾದ್ರೂ ಟ್ರೆಂಡಿಂಗಲ್ಲಿ ಇರುತ್ತೆ ಅಂತ ಯಾವುದಾದ್ರೂ ವೀಡಿಯೋ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಟಾಪಿಕ್ ಒಳಗಡೆ ಇರುವಂಥ ಟ್ರೆಂಡಿಂಗ್ ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಪಾಯಿಂಟ್ ಏನು ಗೊತ್ತಾ, 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ಯಾವುದೇ ರೀತಿ ಹ್ಯಾಪ್ ಇಲ್ಲ. ಆ್ಯಂಡ್ ಶಾರ್ಟ್ಕಟ್ ಯೂಸ್ ಮಾಡಿದ್ರು ಕೂಡ ನಿಮ್ಮ ಚಾನಲ್ಲು ಬೀಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಶಾರ್ಟ್ಕಟ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಯಾವುದೇ ಹ್ಯಾಪ್ನ ಯೂಸ್ ಮಾಡಿಕೊಂಡು 4000 ವಾಚ್ ಅವರ್ಸ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ಜೆನ್ಯೂನಾಗಿ ಮಾಡ್ತೀರ ನೋಡಿ, ಅದು ಮಾತ್ರ ಲಾಸ್ಟ್ವರೆಗೂ ಇರುತ್ತೆ. ಯೂಟ್ಯೂಬಲ್ಲಿ ಒಂದು ಸಲ ನಿಮಗೆ ಪ್ರಾಬ್ಲಮ್ ಆಯಿತು ಅಂದರೆ ಮತ್ತೆ ಆ ಚಾನಲ್ಲು ರಿಕವರಿ ಆಗೋದು ತುಂಬ ಕಷ್ಟ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಲೇಟ್ ಆದರೂ ಪರವಾಗಿಲ್ಲ, ಹಾನೆಸ್ಟಾಗಿ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಫೈನಲ್ ನನ್ನ ಕಡೆಯಿಂದ ಅಡ್ವೈಸ್ ಏನು ಗೊತ್ತಾ, ಪೇಷನ್ಸ್ ಪ್ಲಸ್ ಕನ್ಸಿಸ್ಟೆನ್ಸಿ ಪ್ಲಸ್ ಕ್ಲಿಯರ್ ಟಾಪಿಕ್ ಈಸ್ ಈಕ್ವಲ್ ಟು ಮಾನಿಟೈಸೇಷನ್ ಕಂಪ್ಲೀಟ್. ಸೊ ಗೊತ್ತಾಯ್ತಲ್ಲ, ನಾನು ಹೇಳಿದ್ದು ಇದಿಷ್ಟೂ ನೀವು ಫಾಲೋ ಮಾಡ್ತು ಅಂದರೆ ಖಂಡಿತ 0 ಸಬ್ಸ್ಕ್ರೈಬರ್ ಇದ್ದರೂ ಕೂಡ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಮತ್ತು ಇದಂತೂ 100% ಪಕ್ಕ. ಇದನ್ನೆಲ್ಲ ಫಾಲೋ ಮಾಡಿ ನೀವು ವೀಡಿಯೋ ಅಪ್ಲೋಡ್ ಮಾಡ್ತು ಅಂತಂದರೆ ನೀವು ಬೇಗನೆ ಮಾನಿಟೈಸೇಷನ್ನ ಮಾಡ್ಕೋಬೋದು. ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಸ್ವಲ್ಪ ಆದರೂ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಇನ್ನೊಂದು ವೀಡಿಯೋಗೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.